ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಈಗಷ್ಟೇ ಬಲರಾಮನ ದಿನಗಳು ಸಿನಿಮಾದ ಟ್ರೇಲರ್ ಲಾಂಚ್ ಆಯಿತು. ಟ್ರೇಲರ್ ಅಂತೂ ತುಂಬ ಪ್ರಾಮಿಸಿಂಗ್ ಆಗಿದೆ. ಸೊ ಸದ್ಯಕ್ಕೆ ನೋಡೋಕ್ಕೆ ದ ವೆರಿ ಟ್ಯಾಲೆಂಟೆಡ್ ವಿನಯ್ ಗೌಡ ಅವರಿದ್ದಾರೆ. ಮಾತನಾಡ್ಸೋ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಟ್ರೇಲರ್ ಸಖತ್ತಾಗಿದೆ. ನನಗೆ ಯಾವಾಗಲೂ ಚೈತನ್ಯ ಸರ್ ಬಗ್ಗೆ ಅವರು ಡೈರೆಕ್ಷನ್ ಅಂದರೆ ತುಂಬ ಇಷ್ಟ ಸರ್. ನಾನು ಅವ್ರನ್ನ ಎಲ್ಲರ ಹತ್ರ ಮಾತಾಡಬೇಕಾದ್ರೆ ಒಂದೇ ಮಾತು ಹೇಳಿದ್ದು, ಇಂಡಿಯಾಸ್ ಫೈನೆಸ್ಟ್ ಫಿಲಮ್ ಮೇಕರ್ ಅಂತ ಅವ್ರನ್ನ ಕರೆದ್ರೆ ಪ್ರಾಬಬ್ಲಿ ತಪ್ಪಾಗೋದಿಲ್ಲ. ಈ ಸಿನಿಮಾದಲ್ಲಿ ಎಸ್ಪೆಷಲಿ ಅವರು ಅಂದರೆ ಆ ದಿನಗಳಲ್ಲಿ ಒಂದು ಯುಗವನ್ನು ನಮಗೆ ತೋರಿಸಿದ್ರು. ಈ ಸಿನಿಮಾದಲ್ಲಿ ಒಂದು ವ್ಯಕ್ತಿಯ ಕಥೆಯನ್ನು ಹೇಳ್ತಾ ಇದ್ದಾರಾ ಅಥವಾ ವ್ಯಕ್ತಿಯ ಮುಖಾಂತರ ಒಂದು ಯುಗದ ಸತ್ಯವನ್ನು ಬಿಚ್ಚಿಡ್ತಾ ಇದ್ದಾರಾ? ಎರಡು ಅರ್ಧ ಅನ್ಕೊಬೋದು ನೀವು. ಬಟ್ ಸಿ, ಆ್ಯಸ್ ಚೈತನ್ಯ ಸರ್ ನೀವು ಹೇಳಿದಾಗೆ ಇಂಡಿಯಾಗೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ಸ್, ವೆರಿ ವೆರಿ ಪವರ್ಫುಲ್ ಟೆಕ್ನಿಷಿಯನ್ ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಬಗ್ಗೆನೂ ತುಂಬ ಕೆಲಸ ಮಾಡುವಂಥ ಟೆಕ್ನಿಷಿಯನ್. ಆ್ಯಂಡ್ ಒಂದೊಂದು ಕ್ಯಾರೆಕ್ಟರ್ನೂ ಅವರು ತುಂಬ ಡೀಟೇಲಿಂಗ್ ಆಗಿ ಡಿಸೈನ್ ಮಾಡಿದ್ದಾರೆ ಈ ಸಿನಿಮಾನಲ್ಲಿ. ಬಿಕಾಸ್ ಎಲ್ಲೂ ಯುನೋ ಯಾರಿಗೂ ನೋವಾಗದೇ ಇರೋಂಗೆ ಅಥವಾ ಯಾವ ಕತೆಗೂ ಒಂದು ಇದು ತರದೇ ಇರೋಂಗೆ ಒಂದಷ್ಟು ಡಿಸೈನ್ ಮಾಡಿಕೊಂಡು ತುಂಬ ಸ್ಕ್ರಿಪ್ಟ್ಗಳನ್ನ ಒಂದಷ್ಟು ಚೇಂಜ್ ಮಾಡಿ 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 ಒಂದು 6th or 7th ವರ್ಷನ್ನ ತೊಗೊಂಡು ಬಂದು ಕಟ್ ಮಾಡಿಕೊಂಡು ಇಷ್ಟು ಡ್ಯೂರೇಷನ್ ಇರಬೇಕು ಅಂತ ಪ್ರತಿಯೊಂದು ಫ್ರೇಮ್ ಮೇಲೂ ವರ್ಕ್ ಮಾಡಿದ್ದಾರೆ. ಸಿ, ದಟ್ ಈಸ್ ವಾಟ್ ಯು ನೀಡ್. ಅಂದರೆ ನಾವು ಶೂಟ್ಗಳು ಮಾಡೋವಾಗ ಏನಾಗತ್ತೆ, ಇದೊಂದು ಸೀನ್ ಅಲ್ವಾ ಬಿಡು ಹಿಂಗೆ ಬಂದು ಹೋಗುತ್ತೆ ಅನ್ನೋ ಒಂದು ಲತಾಜಿಕ್ ಆಗಿಬಿಟ್ರೆ ಆ ಸೀನ್ ತುಂಬ ಏಟ್ ಬಿದ್ದುಬಿಡುತ್ತೆ ಸಿನಿಮಾಗೆ. ಪ್ರತಿಯೊಂದು ಫ್ರೇಮು ಪ್ರತಿಯೊಂದು ಸೀನೂ ಟು ದ ಕೋರ್ 100% ಕೆಲಸ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಬ್ಯೂಟಿಫುಲ್ಲಾಗಿ ಬರೋದಕ್ಕೆ ಸಾಧ್ಯ ಆಗೋದು. ದಟ್ ಈಸ್ ವಾಟ್ ಚೈತನ್ಯ ಸರ್ ಹ್ಯಾಸ್ ಡನ್. ಆ್ಯಂಡ್ ಇನ್ಕ್ಲೂಡಿಂಗ್ ಎವ್ರಿ ಒನ್, ಎಲ್ಲ ಆರ್ಟಿಸ್ಟ್ಗಳೂ ಅವ್ರ ಪಾತ್ರಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು 100% ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ದಿಸ್ ಈಸ್ ಅ ಫುಲ್ ಪ್ಲೇಟ್, ಫುಲ್ ಮೀಲ್ಸ್. ನೀವು ಹೇಳ್ದಂಗೆ ಆಬ್ವಿಯಸ್ಲಿ ಬಿಕಾಸ್ ನಾವು ಆ ಪ್ರಾಪರ್ಟೀಸ್ ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಆ ಅಂಬಾಸಿಡರ್ ಕಾರ್ ಆಗಿರ್ಬೋದು, ಮತ್ತು ಆ ಚೆಸ್ಸೆಲ್ಲ ಪಾನ್ಸ್ಗಳನ್ನ ಅವ್ರು ಯೂಸ್ ಮಾಡಿರೋವಂಥದ್ದು ಎಲ್ಲವೂ ಕೂಡ ಆ ಮೈನ್ಯೂಟ್ ಡೀಟೇಲಿಂಗ್ಗಳಿಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಾರೆ ಸರ್. ಪ್ರಾಬಬ್ಲಿ ನೀವು ಹೇಳ್ದಂಗೆ ಅಂದರೆ ಆ ಪರ್ಫೆಕ್ಷನಿಸ್ಟ್ ಅನ್ನೋದು ಆ ರೀತಿ ಬಂದ್ರೇ ಒಂದು ಸಿನಿಮಾ ಪ್ರಾಬಬ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಆ್ಯಕ್ಚುಲಿ ಅದೆಲ್ಲ ಕ್ರೆಡಿಟು ನಾವು ಡೈರೆಕ್ಷನ್ ಟೀಮು ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಕೊಡಬೇಕು. ಬಿಕಾಸ್ ಪ್ರತಿಯೊಂದು ಸೀನೂ ಡೈರೆಕ್ಟರ್ ವಿಲ್ ಬಿ ಬ್ಯುಸಿ ಲುಕಿಂಗ್ ಎಟ್ ದ ಆ್ಯಕ್ಟರ್ಸ್, ಫ್ರೇಮ್ಸ್, ಪ್ರತಿಯೊಂದೂ ಅಂದರೆ ಒಂದು ಸಣ್ಣದು ತಲೆನಲ್ಲಿ ಇಟ್ಕೊಳೋದಕ್ಕಾಗಲ್ಲ. ಬಟ್ ಚೈತನ್ಯ ಸರಿಂದ ಹಿಡಿದು ಅವರು ಟೀಮು ಅವರು ಮಾಡಿರೋ ಅಷ್ಟು ಹಾರ್ಡ್ ವರ್ಕು ಬಹುಶಃ ನಾನು ಎಲ್ಲೂ ನೋಡಿಲ್ಲ. ವೆರಿ ಪವರ್ಫುಲ್ ಟೀಮ್, ವೆರಿ ಡೆಡಿಕೇಟೆಡ್ ಟೀಮ್, ಡೈರೆಕ್ಷನ್ ಟೀಮು ನಾನು ಹೇಳ್ತಾ ಇರೋದು. ಪ್ರತಿಯೊಂದು ಸೀನೂ ಥ್ಯಾಂಕ್ಲೆಸ್ ಜಾಬ್ ಡೈರೆಕ್ಷನ್ ಟೀಮ್ ಬಂದು. ನಮ್ಗೆ ಅಟ್ಲೀಸ್ಟ್ ಒಂದು ಸೀನ್ ಮಾಡಿದ್ಮೇಲೆ ಒಂದು ಬ್ರೇಕ್ ಸಿಗುತ್ತೆ ಬೇರೆ ಸೀನ್ ಮುಗಿಯೋವರೆಗೂ. ಅವರು ಡೈರೆಕ್ಷನ್ ಸಿನಿಮಾ ಶೂಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದಷ್ಟು ಕೆಲಸ ಮಾಡಬೇಕು, ಸಿನಿಮಾ ಮುಗಿದ್ಮೇಲೆ ಒಂದಷ್ಟು ಕೆಲಸ ಮಾಡಬೇಕು. ಎವ್ರಿ ಡೇ ಶೂಟ್ನಲ್ಲೂ ಅಷ್ಟೇ, ಶೂಟ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ, ಶೂಟಿಂಗ್ನಲ್ಲಿ ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ, ಶೂಟಿಂಗ್ ಮುಗಿದ್ಮೇಲೆ ಅದ್ರದ್ದು ಒಂದಷ್ಟು ಕೆಲಸ ಇರುತ್ತೆ. ಸೊ 24 hours ಅವ್ರಿಗೆ ಕಡಿಮೆ, 28 hours 30 hours ಇದ್ದರೆ ಒಂದು ದಿನದಲ್ಲಿ ಬಹುಶಃ ಅವರು ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅವ್ರಿಗೆ. ಸೊ ಆ ರೀತಿ ಕೆಲಸ ಮಾಡಿದ್ದಾರೆ ಡೈರೆಕ್ಷನ್ ಟೀಮ್ ಎಸ್ಪೆಷಲಿ. ಆ್ಯಂಡ್ ಮ್ಯೂಸಿಕಲಿ ನಿಮ್ಗೆ ಗೊತ್ತು, T-Series ಹಸ್ ಕಮ್ ಡೌನ್ ಟು ಸೌತ್, ಅದು ನಮ್ಮ ಕನ್ನಡ ಸಿನಿಮಾ ತೊಗೊಂಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಅ ವೂಪಿಂಗ್ ಬಜೆಟ್ ಆಫ್ 3 crores ಹೋಗಿರೋದು, ಫಸ್ಟ್ ಟೈಮ್ ಇನ್ ಕನ್ನಡ. ಆ್ಯಂಡ್ ಇದೆಲ್ಲ ಒಟ್ಟಿಗೆ ಹಾಕಿದಾಗ ಯು ವಿಲ್ ನೋ ವಾಟ್ ಕೈಂಡ್ ಆಫ್ ಅ ಸಿನಿಮಾ ಇಟ್ ಈಸ್ ಅನ್ನೋದು. ನನಗೆ ಇನ್ನೊಂದು ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ನಿಸು. ಎಸ್ಪೆಷಲಿ ಈ ರೀತಿಯಾದಂಥ ಪೀರಿಯೋಡಿಕ್ ಸಿನಿಮಾಗಳಲ್ಲಿ ಬ್ಯೂಟಿ ಆ್ಯಂಡ್ ರಿಯಾಲಿಸಮ್ ನಡುವೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ತುಂಬ ಚಾಲೆಂಜಿಂಗು. ಇದನ್ನು ನಿಮಗೆ ಗೊತ್ತಿರೋ ಹಾಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಲಾಯಿತು? ಒಂದು ನೀವು ಗ್ಯಾಂಗ್ಸ್ ಆಫ್ ವಸೀಪುರು ಅಥವಾ ಮಿರ್ಜಾಪುರು ಇದೆಲ್ಲ ನೋಡಿರ್ಬೋದು, ತುಂಬ ರಾನೆಸ್ ಇದೆ ಅದರಲ್ಲಿ. ಆ ರಾನೆಸ್ನ ಸಿನಿಮ್ಯಾಟಿಕ್ ಆಗಿ ಹೇಗೆ ತೋರಿಸ್ಬೋದು ಅನ್ನೋದಕ್ಕೆ ಒಂದು ಕಾಂಬಿನೇಷನ್ ಇದೆಯಲ್ಲ. ನಮ್ಮ ವೇಣು ಸರು, ಚೈತನ್ಯ ಸರು, ದೇ ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ಸ್ಕ್ರಿಪ್ಟು ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋಂಗೆ ಅವ್ರ ತಲೆನಲ್ಲಿ ಸಿನಿಮಾ ಓಡ್ತಾ ಇರುತ್ತೆ. ವೇಣು ಸರ್ ತಲೆನಲ್ಲಿ ಅವ್ರ ಲೆನ್ಸು, ಲೈಟಿಂಗು, ಈ ಪೊಸಿಷನಿಂಗು, ಫ್ರೇಮು ಪಟ್ 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 ಅಂತ ಇಟ್ಕೊತಾರೆ. ಸೊ ಈ ಒಂದು ಇಟ್ ಈಸ್ ಅ ಕೊಲಾಬ್ರೇಷನ್ ಆಫ್ ಗ್ಯಾಂಗ್ಸ್ ಆಫ್ ವಸೈಪುರು ಮತ್ತು ಮಿರ್ಜಾಪುರ್ನ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರೆ ಯಾವ ರೀತಿ ಇರುತ್ತೆ ಕನ್ನಡದಲ್ಲಿ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ. ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ರಿಯಾಲಿಟಿನ ಚೆನ್ನಾಗಿ ತೋರಿಸಿದ್ದಾರೆ, ಗ್ಯಾಂಗ್ ವಾರ್ಸ್ನ ಅದ್ಭುತವಾಗಿ ತೋರಿಸಿದ್ದಾರೆ, ಫೈಟ್ಸು, ಆ್ಯಕ್ಷನ್ ಸೀಕ್ವೆನ್ಸು ಎಸ್ ಸಿನಿಮ್ಯಾಟಿಕ್ ಆಗಿದೆ, ಒಂದಷ್ಟು ಸ್ಟಂಟ್ಸ್ ಇದೆ, ಒಂದಷ್ಟು ರಿಯಲ್ ಸೀಕ್ವೆನ್ಸ್ ಇದೆ, ಒಂದಷ್ಟು ನಾವು ಕೇಳಿರೋ ಕತೆಗಳನ್ನ ಪರದೆ ಮೇಲೆ ತೊಗೊಂಬಂದಿದ್ದಾರೆ.
ಈಗ ಒಂದು ಜಯರಾಜ್ ಸರ್ದು ಒಂದಷ್ಟು ಅಟ್ಯಾಕ್ ಆಗಿ ಶೂಟ್ ಆಗಿ ಫೈರಿಂಗ್ ಆಗಿದ್ದು. ಕ್ಯಾನ್ ಐ ಹೋಲ್ಡ್ ಇಟ್? ಈಸ್ ಇಟ್ ಓಕೆ? ಸೊ ನನಗೆ ನನ್ನ ಕೈ ನೋವ್ತಾ ಇದೆ ನೀವು ಇಟ್ಕೊಂಡಿರೋದು. ಸೊ ಅವ್ರದ್ದು ಲಾಲ್ಬಾಗ್ ಗೋಡೆ ಹತ್ರ ಒಂದು ಶೂಟ್ ಔಟ್ ಆಗಿದ್ದು, ಇದೆಲ್ಲ ಒಂದಷ್ಟು ಅದ್ರ ಹಿಂದೆ ಏನು ನಡೀತು, ಅದು ಏನಕ್ಕೆ ನಡೀತು, ಯಾರ್ಯಾರು ಏನೇನು ಪ್ಲ್ಯಾನ್ ಮಾಡಿದ್ರು, ಇದೆಲ್ಲ ಒಂದಷ್ಟು ಡೀಟೇಲಿಂಗ್ ವರ್ಕ್ಗಳು ಇದರಲ್ಲಿ ಒಂದು ಸಿನಿಮ್ಯಾಟಿಕ್ ಆಗಿ ತೋರಿಸಿದ್ದಾರೆ. ಸೊ ಐ ಥಿಂಕ್ ಕೇಳಿರೋ ಸ್ಟೋರಿಗಳನ್ನ ಪರದೆ ಮೇಲೆ ನೋಡೋದಕ್ಕೆ 80s 90s ಜನ್ರೇಷನ್ ಅವರು ದೇ ವಿಲ್ ಬಿ ಲೈಕ್ ರಿಯಲಿ ವಾವ್ಡ್ ಬೈ ದಿಸ್ ಸಿನಿಮಾ. ಯಾ ಸರ್, ನನಗೆ ನೀವು ಹೇಳ್ದಂಗೆ HC ವೇಣು ಸರು, KM ಚೈತನ್ಯ ಸರ್, ಇವರ ಕಾಂಬಿನೇಷನ್ ಡೆಡ್ಲಿ ಕಾಂಬಿನೇಷನ್. ಡೆಫಿನೆಟ್ಲಿ ಆ ಒಂದೊಂದು ಫ್ರೇಮ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಪೀರಿಯಡ್ ಫೋಟೋಗ್ರಾಫ್ ಥರ ನಮಗೆ ಫೀಲ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಫ್ರೇಮ್ ಕೂಡ ಅಷ್ಟು ಡೀಟೇಲಿಂಗ್. ನಾವು ಈ DI CG VFX ಇದೆಲ್ಲ ಮಾಡೋದಕ್ಕೆ ಮುಂಚೆ ಒಂದು ರೆಫರೆನ್ಸ್ ಅಂದ್ಬಿಟ್ಟು ಒಂದು ಮಾನಿಟರ್ನಲ್ಲಿ ನೋಡ್ತೀವಿ ಹೇಗೆ ಬಂದಿದೆ ಸೀನು ಅಂದ್ಬಿಟ್ಟು. ವಿತೌಟ್ DI CG VFX ಎಲ್ಲ ಮಾಡಿದಿರ ಬರೀ ಆಗ ತೆಗ್ದಿರೋ ಸೀನ್ಗಳು ನೋಡ್ತಿದ್ರೆ ಇಟ್ ಈಸ್ ಟೇಕಿಂಗ್ ಅಸ್ ಬ್ಯಾಕ್ ಟು 80s. ಅಂದರೆ ಆ ಲೆನ್ಸ್ ಯೂಸ್ ಮಾಡಿರೋದಾಗಲಿ, ಆ ಪ್ರತಿಯೊಂದಕ್ಕೂ ಒಂದು ಕಲರ್ ಪ್ಯಾಲೆಟ್ ಅಂತಿರುತ್ತೆ. ನಮ್ಮ ಆರ್ಟಿಸ್ಟ್ಗಳಿಗೂ ಅಷ್ಟೇ, ಅಕಾರ್ಡಿಂಗ್ ಟು ದ ಸ್ಕಿನ್, ಅಕಾರ್ಡಿಂಗ್ ಟು ದ ಹೈಟ್, ಪರ್ಸ್ನಾಲಿಟಿ, ಯಾವ್ಯಾವ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟು ಡೀಟೇಲಿಂಗ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಕಾಸ್ಟ್ಯೂಮ್ಸಿಂದ ಹಿಡಿದು, ಲೊಕೇಶನ್ಸಿಂದ ಹಿಡಿದು, ಲೊಕೇಶನ್ ಹಿಂದ್ಗಡೆ ಗೋಡೆ ಪೇಂಟ್ಗಳಿಂದ ಹಿಡಿದು, ಗಾಡಿ ಕಲರ್ಗಳಿಂದ ಹಿಡಿದು ಎವ್ರಿಥಿಂಗ್ ಈಸ್ ಕಾಂಪ್ಲಿಮೆಂಟಿಂಗ್. ಒಂದು ಹೀರೋಯಿನ್ನ ಒಂದು ಬಬ್ಲಿಯಾಗಿ, ಒಂದು ರೊಮ್ಯಾಂಟಿಕ್ ಆಗಿ ತೋರಿಸ್ಬೇಕು, ಒಂದು ಅಷ್ಟೂ ತುಂಬ ವರ್ಕ್ ಮಾಡಿದ್ದಾರೆ. ಅವ್ರ ಡ್ರೆಸ್ ಆಗಲಿ, ಅವ್ರ ಹೇರ್ ಸ್ಟೈಲ್ ಆಗಲಿ, ಆ ಟೈಮ್ನಲ್ಲಿ ಯಾವ ಕಲರ್ ನೇಲ್ ಪಾಲಿಶ್ ಇತ್ತು ಅದೇ ಥರದ ನೇಲ್ ಪಾಲಿಶ್. ಬಿಕಾಸ್ ಬ್ರೈಟ್ ಕಲರ್ಸ್ ಇರಲಿಲ್ಲ ಅವಾಗೆಲ್ಲ, ಒಂದಷ್ಟು ಲಿಪ್ಸ್ಟಿಕ್ ಆಗಲಿ. ಸೊ ಎಲ್ಲಾದರೂ ಒಂದು ಚೂರು ಜಾಸ್ತಿ ಆಯಿತು ಅಂದರೆ ಇನ್ಕ್ಲೂಡಿಂಗ್ ದ ಟೀಮ್ ದೇ ಯೂಸ್ ಟು ಕಮ್ ಆ್ಯಂಡ್ ವರ್ಕ್. ಇಲ್ಲ ಆ ಟೈಮ್ನಲ್ಲಿ ಇದಿರಲಿಲ್ಲ, ಈ ಥರ ಇತ್ತು, ಈ ಥರ ರಿಂಗ್ಸ್ ಇರಲಿಲ್ಲ, ಈ ಥರ ಇಯರ್ ರಿಂಗ್ಸ್ ಇರಲಿಲ್ಲ, ಇದೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಸರ್, ಮತ್ತೊಂದು ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದೆ ಏನಂದರೆ, ಈ ಚೈತನ್ಯ ಸರ್ ಡೈರೆಕ್ಷನಲ್ಲಿ ನಮಗೆ ಅಂದರೆ ಪ್ರತಿಯೊಂದು ಸೀನ್ಸ್ ಕೂಡ ಅಷ್ಟೇ, ಅಂದರೆ ಅವ್ರ ಕ್ಯಾರೆಕ್ಟರ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರಲ್ಲ, ನಮಗೆ ಪ್ರಾಬಬ್ಲಿ ಅಂದರೆ ಇವಾಗ ಕೊತ್ವಾಲ್ ಅಂದರೆ ಹಿಂಗೆ ಇರ್ತಾ ಇದ್ರೇನೋ, ಜಯರಾಜ್ ಅಂದರೆ ಹಿಂಗೆ ಇರ್ತಾ ಇದ್ರೇನೋ, ಈ ರೀತಿಯಾದಂಥ ಒಂದು ಅನುಭವ ಬರುತ್ತೆ. ನಾನು ಇದುವರ ತನಕ ಒಂದಷ್ಟು ಜನ ಹತ್ರ ಮಾತಾಡಿದೆ, ಎಲ್ಲರೂ ಕೂಡ ವಿನೋದ್ ಪ್ರಭಾಕರ್ ಸರ್ನ ಹೊರತು ಅಂದರೆ ಅವ್ರನ್ನ ಬಿಟ್ಟು ನೆಕ್ಸ್ಟ್ ನಿಮ್ಮ ಪರ್ಫಾರ್ಮೆನ್ಸನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ದ ಸ್ಲ್ಯಾಂಗ್ ವಿಚ್ ಯು ಯೂಸ್, ತಮಿಳಿಯನ್ ಒಂದು ಸ್ಲ್ಯಾಂಗು ತುಂಬ ಸಖತ್ತಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸರ್. ಹೆಂಗಿತ್ತು ಸರ್ ನಿಮ್ಮ ಪ್ರಿಪ್ರೇಷನ್ನು? ಅಂದರೆ ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ನನಗೆ ಬೇಜಾರಾಗ್ತಿದೆ ನೀವು ಇಟ್ಕೊಂಡಿರೋದು. ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಮೂವಿ ನನಗೆ ನಾನು ಓದಿರೋದೆಲ್ಲ ಸೆಂಟ್ ಆನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ. ಆ್ಯಂಡ್ ನಾನು ಮಾತಾಡುವಾಗ ಜಾಸ್ತಿ ನಾನು ಇಂಗ್ಲೀಷ್ ಬಳಸ್ತೀನಿ, ಅದಕ್ಕೆ ಜನರು ಬೈತಾರೆ ಕೂಡ ಕನ್ನಡದಲ್ಲಿ ಮಾತಾಡಿ ಅಂತಂದ್ಬಿಟ್ಟು. ಬಟ್ ಅದು ಹ್ಯಾಬಿಟ್. ಅದು ಈ ಸಿನಿಮಾಲಿ ಒಂದು ತಮಿಳ್ ಮಿಕ್ಸ್ ಮಾಡ್ಕೊಂಡು ಕನ್ನಡ ಮಾತಾಡೋದಿದೆಯಲ್ಲ, ಅದು ತುಂಬ ಕಷ್ಟ ಆಯಿತು. ಆ್ಯಂಡ್ ಫಾರ್ ದ್ಯಾಟ್ ವಿನೋದ್ ಸರ್ ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಟೋಟಲ್ ಟೀಮ್ ಒಂದು ತಮಿಳ್ ಬರೋ ಅಂಥ ಅವ್ರನ್ನ ಇಟ್ಕೊಂಡು ಲ್ಯಾಂಗ್ವೇಜ್ ಹೀಗೆ ಬರಬೇಕು, ಸ್ಲ್ಯಾಂಗ್ ಹೀಗೆ ಬರಬೇಕು, ಎಲ್ಲೂ ತಪ್ಪಾಗಬಾರ್ದು. ಬಿಕಾಸ್ ವಿ ಆರ್ ನಾಟ್ ಹಿಯರ್ ಟು ಇನ್ಸಲ್ಟ್ ಎನಿ ರಿಲಿಜಿಯನ್ ಆರ್ ಎನಿ ಲ್ಯಾಂಗ್ವೇಜ್. ಸೊ ಕರೆಕ್ಟಾಗಿ ಬರಲಿ ಅಂತಂದ್ಬಿಟ್ಟು ಪ್ರತಿಯೊಂದರಲ್ಲೂ ಕರೆಕ್ಷನ್ಸು, ಆ ಡೈಲಾಗ್ಸ್ ತೊಗೊಳೋವಾಗ್ಲೂ ಅಷ್ಟೇ ಆ ಸ್ಲ್ಯಾಂಗ್ ಹೀಗೆ ಇರಬೇಕು, ಪ್ರೊನೌನ್ಸೇಷನ್ ಹೀಗೆ ಇರಬೇಕು, ಇದೆಲ್ಲ ತುಂಬ ತಲೆಯಲ್ಲಿ ಇಟ್ಕೊಂಡು ಮಾಡಿರೋವಂಥದ್ದು. ಫಾರ್ ದ್ಯಾಟ್ ಅಗೇನ್ ಶ್ರೀರಾಮ್ಪುರನಲ್ಲಿ ನನ್ನ ಫ್ರೆಂಡ್ದು ಒಂದು ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರ ಬಾಡಿ ಲ್ಯಾಂಗ್ವೇಜಸ್ಸು, ಅವರು ಹೇಗೆ ಮಾತಾಡ್ತಾರೆ, ಬೇಕ್ರಿ ಹತ್ರ ಎಲ್ಲ ಕೂತ್ಕೊಂಡು ಅವರು ಹೇಗೆ ಮಾತಾಡ್ತಾರೆ, ಲೋಕಲ್ ಹುಡುಗರು ಹೇಗೆ ಮಾತಾಡ್ತಾರೆ, ತಮಿಳು ಕನ್ನಡ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ನೋಡಿ ಒಂದಷ್ಟು ಅದರಿಂದ ತೊಗೊಂಡ್ಬಂದು ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋದು. ನಮಗೆ ಆ್ಯಕ್ಚುಲಿ ನಮಗೆ ವಿಜುವಲ್ಸ್ಗಳು ನೋಡಿದಾಗ ಗೊತ್ತಾಗುತ್ತೆ, ಇಷ್ಟೊಂದು ಪ್ರಿಪ್ರೇಷನ್ಸ್ ಇಲ್ಲ ಅಂದರೆ ಪ್ರಾಬಬ್ಲಿ ಈ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚೈತನ್ಯ ಸರ್ನ ಸ್ಯಾಟಿಸ್ಫೈ ಮಾಡೋದು ಈಸ್ ಇಂಪಾಸಿಬಲ್. ಬಿಕಾಸ್ ಒಂದು ಟೇಕ್ ನಾವು ಕೊಟ್ಟಾಗ 150 ವಿಷಯನ ಕರೆಕ್ಷನ್ಸ್ ಇರುತ್ತೆ ಅದರಲ್ಲಿ. ಇಲ್ಲ ಹೀಗೆ ಇರಬೇಕು, ಇದೇ ಕೈ ಬರಬೇಕು, ಒಂದು ಎಂಟ್ರಿ ಸೀನಲ್ಲಿ ಫಸ್ಟ್ ಹೊಗೆ ಬರಬೇಕು, ಆಮೇಲೆ ನೀವು ಎಂಟ್ರಾಗಬೇಕು, ಆಮೇಲೆ ಟರ್ನ್ ಮಾಡಿ, ಈ ಡೀಟೇಲಿಂಗ್ನಲ್ಲಿ ವರ್ಕ್ ಮಾಡ್ತಾರೆ. ಸೊ ಡೈರೆಕ್ಟರ್ದು ಒಂದು ಪಲ್ಸು ಆರ್ಟಿಸ್ಟ್ ಆದವನು ತಿಳ್ಕೊಂಡಾಗ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಜೊತೆಗೆ ವೇಣು ಸರು. ಸೊ ಐ ಯೂಸ್ ಟು ಟೇಕ್ ಸಜೆಷನ್ಸ್ ಫ್ರಮ್ ವಿನೋದ್ ಸರ್ ಹತ್ರ ಸಜೆಷನ್ಸ್ ತೊಗೊತಿದ್ದೆ, ಚೈತನ್ಯ ಸರ್ ಹತ್ರ ಸಜೆಷನ್ ತೊಗೊತಿದ್ದೆ, ವೇಣು ಸರ್ ಹತ್ರ ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಇದೆ, ಯಾವ ಕಡೆಯಿಂದ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಸಜೆಷನ್ಸ್ ತೊಗೊತಿದ್ದೆ. ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ಟಿಸ್ಟ್ ಆದವ್ರಿಗೆ ಒಂದು 30 ಕ್ವೆಶ್ಚನ್ಸ್ ಇದೆ ಮೇಡಮ್. ಪ್ರತಿಯೊಬ್ಬರು ಆರ್ಟಿಸ್ಟು ಕೇಳಬೇಕಾಗಿರೋ ಒಂದು 30 ಕ್ವೆಶ್ಚನ್ ಇದೆ. ಈ ಕ್ಯಾರೆಕ್ಟರು ಬಿಹೇವಿಯರ್ ಏನು,
ಆ್ಯಟಿಟ್ಯೂಡ್ ಏನು, ಈ ಕ್ಯಾರೆಕ್ಟರ್ದು ಇಂಪಾರ್ಟೆನ್ಸ್ ಏನು, ಇವನು ಕೋಪ ಇರುತ್ತಾ ಅಥವಾ ಶಾಂತವಾಗಿರ್ತಾನ, ಹೇಗೆ ರಿಪ್ಲೈ ಮಾಡ್ತಾನೆ, ಇವನು ಯಾರ್ಯಾರಿಗೆ ಫೇವ್ರೇಬಲ್ ಆಗಿರ್ತಾನೆ, ಯಾರ್ಯಾರಿಗೆ ಎಗೇನ್ಸ್ಟ್ ಆಗಿರ್ತಾನೆ, ಇವನು ಮನೆಯಲ್ಲಿದ್ದಾಗ ಹೇಗಿರ್ತಾನೆ, ಹೊರಗಡೆ ಇದ್ದಾಗ ಹೇಗಿರ್ತಾನೆ, ಮಕ್ಕಳ ಹತ್ರ ಹೇಗಿರ್ತಾನೆ, ಹೆಂಡತಿ ಹತ್ರ ಹೇಗಿರ್ತಾನೆ, ಇದಿಷ್ಟೂ ಒಂದಷ್ಟು ಡೀಟೇಲಿಂಗ್ ಕ್ವೆಶ್ಚನ್ಸ್ ಇದೆ. ಅದಷ್ಟು ತಿಳ್ಕೊಂಬಿಟ್ರೆ ಒಬ್ಬ ಆರ್ಟಿಸ್ಟು ಹಿಲ್ ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್. ನನ್ನ ಹತ್ರ ಆ 30 ಕ್ವೆಶ್ಚನ್ಸ್ ಐ ಆಸ್ಕ್ ಎವ್ರಿ ಡೈರೆಕ್ಟರ್ ವೆನ್ ಐ ಟೇಕ್ ಅಪ್ ದಿಸ್ ಕ್ಯಾರೆಕ್ಟರ್ಸ್. ಸೊ ನನಗೆ ಆ ಒಂದು ಆರ್ಟಿಸ್ಟ್ದು ಆ ಒಂದು ಕ್ಯಾರೆಕ್ಟರ್ದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಸೊ ವೆನ್ ದೇ ಸೇ ದಿಸ್ ಇಸ್ ದ ಡೈಲಾಗ್, ಇವ್ರ ಹತ್ರ ಮಾತಾಡ್ತಿದ್ಯಾ, ನಿಮ್ಮ ತಾಯಿ ಹತ್ರ ಮಾತಾಡ್ತಿದ್ಯಾ ಅಂದಾಗ ನನಗೆ ಗೊತ್ತು ನಮ್ಮ ತಾಯಿ ಹತ್ರ ನಾನು ಹೇಗೆ ಬಿಹೇವ್ ಮಾಡ್ತೀನಿ ಅನ್ನೋದು. ಸೊ ಐ ಟಾಕ್ ಇನ್ ದ್ಯಾಟ್ ವೇ. ಕರೆಕ್ಷನ್ಸ್ ಇರೋದಿಲ್ಲ ಆವಾಗ. ಚೈತನ್ಯ ಸರ್ ಬಂದು ಅವಾಗವಾಗ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ನಿಮ್ಮ ತಾಯಿ ಹತ್ರ ನೀನು ಡೀಸೆಂಟಾಗಿ ನಡ್ಕೊಬೇಕು, ಅಥವಾ ನಿನ್ನ ತಾಯಿಗೆ ಹೆದರಬೇಕು, ನಿನ್ನ ತಾಯಿಗೆ ಹೆದರೋ ಆಗಿಲ್ಲ, ನೀನು ಸ್ವಲ್ಪ ಲೌಡಾಗಿ ಮಾತಾಡಬೇಕು, ಇದೆಲ್ಲ ಹೇಳ್ಕೊಡೋಂಗೆ ಇರೋದಿಲ್ಲ. ಯು ನೋ ದ ಕಂಟೆಂಟ್ ಆಫ್ ದ ಎಂಟೈರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಆ ಕ್ಯಾರೆಕ್ಟರ್ನ ನೀವು ತಲೆನಲ್ಲಿ ಹಾಕ್ಕೊಂಡಾಗ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಪ್ಲೇ ದ ಹೋಲ್ ಕ್ಯಾರೆಕ್ಟರ್ ಇನ್ ದ ಮೂವಿ. ಇದನ್ನು ನಾನು ಫಸ್ಟ್ ತಿಳ್ಕೊಂಡು ಚೈತನ್ಯ ಸರ್ ಹತ್ರ ಡಿಸ್ಕಸ್ ಮಾಡಿ, ದೆನ್ ವೆನ್ ವಿ ಶಾಟ್ ದ ಫಸ್ಟ್ ಸೀನ್ ಹಿ ವಾಸ್ ವೆರಿ ಹ್ಯಾಪಿ. ಇದೇ ಬೇಕಾಗಿರೋದು ನನಗೆ, ಕ್ಯಾರಿ ದಿಸ್ ಆ್ಯಟಿಟ್ಯೂಡ್ ಅಂತಂದರು. ಎಲ್ಲಿ ಜಾಸ್ತಿ ಒಂದು ಆ ಕ್ಯಾರೆಕ್ಟರು ಓವರಾಗಿ ಹೋಗ್ತಿತ್ತೋ ಅಲ್ಲಿ ಇಷ್ಟೊಂದು ಬೇಡ, ಇನ್ನೊಂದು ಚೂರು ಕಡಿಮೆ ಮಾಡ್ಕೊ ಅಂತ ಹೇಳೋರು. ಸೊ ಈ ಡೀಟೇಲಿಂಗ್ನಲ್ಲಿ ವರ್ಕ್ ಮಾಡಿರೋದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಲೈಕ್ ಬಿಫೋರ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ, ಈ ಜೈಲರ್ ಸಿನಿಮಾನಲ್ಲಿ ಯಾವುದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಮನ್ಸ್ಲಾಯೋ ಅಂತಾರೆ, ಅದು ತುಂಬ ಫೇಮಸ್ ಆಯಿತು ಕ್ಯಾರೆಕ್ಟರು. ಆ ರೀತಿ ಒಂದು ಸೈಕಾಟಿಕ್ ಕ್ಯಾರೆಕ್ಟರ್ನ ಇಲ್ಲಿ ಡಿಸೈನ್ ಮಾಡಿರೋದು. ಆ್ಯಂಡ್ ಇಲ್ಲೂ ಒಂದು ತಮಿಳಿನಲ್ಲಿ ಒಂದಷ್ಟು ಡೈಲಾಗ್ಸ್ ಇದೆ, ಇನ್ನು ಪುರ್ಜದಾ ಅಂತ ಪ್ರತಿಯೊಂದು ಮಾತುಗೂ ಅದನ್ನು ಹೇಳ್ತಾ ಇರ್ತಾನೆ. ಏನೇ ಹೇಳಿದ್ರು ಏನೋ ಅರ್ಥ ಆಯ್ತಾ ಆ ಥರ, ಅದನ್ನು ತಮಿಳ್ನಲ್ಲಿ ತೊಗೊಂಡೋಗಿದ್ದಾರೆ. ಅದು ಬಹುಶಃ ನಮ್ಮ ಆಡಿಯನ್ಸ್ಗೆ ಕಚ್ಕೊಳತ್ತದು. ಸರ್, ನಿಮ್ಮ ಟೀಮಲ್ಲಿ ನೀವು ಹೇಳ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಸರ್. ಬಿಕಾಸ್ ಒಂದು ಪ್ರಾಡಕ್ಟ್ ಇಷ್ಟೊಂದು ಸಖತ್ತಾಗಿ ಬಂದಿದೆ ಅಂತ ಹೇಳಿದ್ರೆ, ವಿನೋದ್ ಸರು ಅಷ್ಟೇ, ನಮ್ಮೆಲ್ರಿಗೂ ಗೊತ್ತು, ಒಂದು ಅದ್ಭುತವಾದಂಥ ಎಡಿಟರ್ ಕೂಡ ಅಷ್ಟೇ ಅವರು. ಅಂದರೆ ಅಷ್ಟು ಟೆಕ್ನಿಕಲಿ, ಇವಾಗ ನೀವು ಹೇಳ್ತಾ ಇರಬೇಕಾದ್ರೆ ನಂಗೆ ಅನ್ನಿಸ್ತಾ ಇದೆ, ಇಷ್ಟೊಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಒಂದು ತಂಡ ಒಂದು ಔಟ್ಪುಟ್ ಒಟ್ಟಿಗೆ ಬಂದರೆ ಖಂಡಿತವಾಗ್ಲೂ ಯಾಕೆ ಗೆಲ್ಲೋದಿಲ್ಲ? ಮೇಡಮ್, ಸೆಲೆಕ್ಷನ್ ಆ ಥರ ಇದೆ. ಬಿಕಾಸ್ ಚೈತನ್ಯ ಸರ್, ಲೈಕ್ ಯು ಸೆಡ್, ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಆರ್ಟಿಸ್ಟ್ಗಳು. ಆ್ಯಂಡ್ ನೀವು ಹೇಳ್ದಂಗೆ ಯಾವುದೇ ಕ್ಯಾರೆಕ್ಟರ್ ಹಾಕಿದ್ರೂ ಇವ್ರು ಬಹುಶಃ ಅದೇ ರೀತಿ ಇದ್ರೇನೋ ಅಂತ ಅನಿಸುತ್ತೆ. ಸೊ ಆ ಕ್ಯಾರೆಕ್ಟರ್ನ ಪ್ರಿಪೇರ್ ಮಾಡೋದು ಒಂದು ಡ್ಯೂರೇಷನ್ ಇದೆಯಲ್ಲ, ನಮ್ಗೆ ಸ್ಕ್ರಿಪ್ಟ್ಸ್ ಎಲ್ಲ ಒಂದು ತಿಂಗಳು ಮುಂಚೆನೇ ಕೊಟ್ಬಿಡ್ತಾರೆ, ಸೊ ದ್ಯಾಟ್ ಯು ಆರ್ ಪ್ರಿಪೇರ್ಡ್ ವಿತ್ ಇಟ್. ಆ್ಯಂಡ್ ಹ್ಯಾಂಡ್ ಪಿಕ್ ಮಾಡಿರೋದು ಒಂದೊಂದು ಕ್ಯಾರೆಕ್ಟರೂ, ಅದಕ್ಕೆ ಸಪೋರ್ಟ್ ಮಾಡಿರೋದು ನಮ್ಮ ಪ್ರೊಡಕ್ಷನ್. ಪೇಮೆಂಟ್ ವೈಸ್ ಆಗಲಿ ಅವ್ರದ್ದು ಏನೇ ಇದ್ರೂ ವಿ ವಿಲ್ ಫೆಸಿಲಿಟೀಸ್ ನಾವು ಪ್ರತಿಯೊಂದೂ ಕೊಡ್ತೀವಿ ನಾವು, ಬ್ರಿಂಗ್ ದೆಮ್ ಅನ್ನೋ ರೀತಿಯಲ್ಲಿ. ಸಂತೋಷ್ ನಾರಾಯಣ್ನ ಕರ್ಕೊಂಬಂದರು. ಹೀ ಈಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಆಲ್ಸೋ ಬ್ಯೂಟಿಫುಲ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಲಾಸ್ಟ್ ಈವ್ನಿಂಗ್ ನನಗೆ ಶ್ರೇಯಸ್ ಸರ್ ಫೋನ್ ಮಾಡಿದರು. ಈ ಸೈಡ್ ನಿಮ್ಮ ಕ್ಯಾರೆಕ್ಟರ್ಗೆ, ಅಂದರೆ ನನ್ನ ಕ್ಯಾರೆಕ್ಟರ್ಗೆ ಪರ್ಟಿಕ್ಯುಲರ್ಲಿ ಒಂದು ಸಪ್ರೇಟ್ BGM ಒಂದು ಬಿಲ್ಡ್ ಮಾಡಿದ್ದಾರೆ. ಸೊ ನಾನು ಒಂದು ಸೀನಿಗೆ ಬರೋದಕ್ಕೆ ಮುಂಚೆ ಆ BGM ಸ್ಟಾರ್ಟ್ ಆಗುತ್ತೆ. BGM ಸ್ಟಾರ್ಟ್ ಆಯಿತು ಅಂದರೆ ಥಿಯೇಟ್ರ್ನಲ್ಲಿ ಕೂತಿರೋರಿಗೆ ಎಲ್ಲರಿಗೂ ಅನಿಸುತ್ತೆ, ಅಪ್ಪ ಬಂದಾಗುರು ಇವನು ಕೂಳೆ ಕೊಡೋದಕ್ಕೆ ಅನ್ನೋದು. ಆ ಥರ ಒಂದು ಟಾರ್ಚರ್ ಕೊಡೋವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಸ್ಪೆಷಲ್ BGM ಹೊಡೆದಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ಸ್ಪೋಕನ್ ಫಾರ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ವಿತ್ ರಿಗಾರ್ಡ್ಸ್ ಟು ಮೈ ಕ್ಯಾರೆಕ್ಟರ್. ಅಂದರೆ ಈ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ. ತಮಿಳ್ನಲ್ಲಿ ಅವರ ಫ್ರೆಂಡ್ಸಿಗೆಲ್ಲ ತೋರಿಸಿದ್ದಾರೆ. ಅಲ್ಲಿ ಒಂದು 6-7 ಮೂವೀಸ್ ಮಾಡ್ತಾಯಿದ್ದಾರೆ ದೊಡ್ಡ ಸ್ಟಾರ್ಗಳ ಜೊತೆಯಲ್ಲಿ. ಅಂದರೆ ಸೂರ್ಯ ಅವರಾಗಿರ್ಬೋದು, ವಿಕ್ರಮ್ ಅವರಾಗಿರ್ಬೋದು, ಅವ್ರ ಜೊತೆಲೆಲ್ಲ ಹಿ ಶೋನ್ ದ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನೋಡು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದೇ ಆರ್ ಟಾಕಿಂಗ್ ಔಟ್ಸೈಡ್ ಕರ್ನಾಟಕ ಅಂದಾಗ ನಮಗೂ ಒಂದು ಖುಷಿ ಆಗುತ್ತೆ, ನಮ್ಮ ಕನ್ನಡದ ಒಂದು ಕ್ಯಾರೆಕ್ಟರ್ನ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಎಸ್ ಟೋಲ್ಡ್ ಇನ್ಮೇಲೆ ಬರೋವಂಥ ಪ್ರಾಜೆಕ್ಟ್ಸ್ನ ನೋಡಿ ಮಾಡಿ ಚೂಸ್ ಮಾಡೋದಕ್ಕೆ ಹೇಳಿ. ಬಿಕಾಸ್ ಇದಾದಮೇಲೆ ಸಾಕಷ್ಟು ಆಫರ್ಸ್ ಬರುತ್ತೆ, ಎಲ್ಲ ತೊಗೊಳ್ಬಾರ್ದು, ಚೂಸ್ ಪ್ರಾಪರ್ಲಿ ಸೊ ದಟ್ ಹಿಸ್ ಫ್ಯೂಚರ್ ಇಸ್ ಗುಡ್ ಅನ್ನೋ ರೀತಿಯಲ್ಲಿ ಬ್ರೀಫ್ ಮಾಡಿದ್ದಾರೆ. ಐ ವಾಸ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಡೆಫಿನೆಟ್ಲಿ ನೀವು ಹೇಳ್ದಂಗೆ ನಿಮಗೆ ಅಷ್ಟೇ, ಹಾಗೆಯೇ ಈ ಸಿನಿಮಾದಲ್ಲಿ ಯಾರ್ಯಾರು ಮಾಡಿದ್ರೋ ಪ್ರಾಬಬ್ಲಿ ಎಲ್ರಿಗೂ ಕೂಡ ಅದ್ಭುತವಾದಂತಹ ಒಂದು ಮುಂದಿನ ದಿವಸಗಳಲ್ಲಿ ಚಾನ್ಸ್ಗಳು ಸಿಗುತ್ತೆ. ನಾನು ಒಂದು ಕ್ವಶನ್ ಆ್ಯಕ್ಚುಲಿ ನಿಮ್ಮನ್ನು ಕೇಳಬೇಕು. ಈ ಸಿನಿಮಾದಲ್ಲಿ ನಿಮ್ಮ ಹೆಂಡ್ತಿನ ಚೆನ್ನಾಗಿ ನೋಡ್ಕೋತೀರಾ? ಅದು ಹೆಂಡ್ತಿನೇ ಕೇಳಬೇಕು. ತುಂಬ ಸಾಫ್ಟಾಗಿ ಕಾಣಿಸ್ತಾರೆ ಅದಕ್ಕೆ. ಎಸ್ ಅಂದರೆ ಈ ಕ್ಯಾರೆಕ್ಟರು ಪ್ರತಿಯೊಬ್ಬರೂ ಅಷ್ಟೇ, ಮನೆಯಲ್ಲಿ ಫ್ಯಾಮ್ಲಿ ಅಂತ ಬಂದಾಗ ಅದು ಮುಖಾನೇ ಬೇರೆ ಇರುತ್ತೆ. ಆ್ಯಂಡ್ ಹೊರಗಡೆ ಹೇಗಿರಬೇಕು ಬಿಸ್ನೆಸ್ಗೆ ಆ ಥರ ಆ ಮುಖಾನೇ ಬೇರೆ ಇರುತ್ತೆ. ಈ ಸಿನಿಮಾನಲ್ಲೂ ಅಷ್ಟೇ ಒಂದು ಫ್ಯಾಮ್ಲಿ ಇದೆ ಈ ಕ್ಯಾರೆಕ್ಟರ್ಗೆ. ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ,
ಹೆಂಡತಿ ಇದ್ದಾಳೆ, ಹೊಸ್ದಾಗಿ ಮದುವೆ ಆಗುತ್ತೆ. ಸೊ ಇದೆಲ್ಲ ಒಂದು ಅಷ್ಟು ಜರ್ನಿ ಹೋಗುತ್ತೆ. ಆ ಒಂದು ಫ್ಯಾಮ್ಲಿಗೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಗೊತ್ತಾದಾಗ ಇವನು ಹೇಗೆ ವೈಲೆಂಟ್ ಆಗ್ತಾನೆ, ಹೇಗೆ ರಿವರ್ಟ್ ಆಗ್ತಾನೆ, ಆಲ್ ದೋಸ್ ಥಿಂಗ್ಸ್ ಆರ್ ವೆರಿ ನೈಸ್ಲಿ ಪ್ಲೇಸ್ಡ್ ಹಿಯರ್. ಸೊ ಸಿನಿಮಾ ನೋಡಿದ್ರೆ ನಿಮಗೆ ಹೋಲ್ ಆ್ಯಂಡ್ ಹೋಲ್, ನಾನು ಹೇಳಿದಾಗೆ ನೀವೆಲ್ಲ ಹೇಳ್ತಿದ್ದೀರಾ ವಿನೋದ್ ಸರ್ ಆದಮೇಲೆ ಈ ಕ್ಯಾರೆಕ್ಟರ್ ಬಗ್ಗೆ. ಸೊ ಇದು ಜುಗಲ್ಬಂದಿ ಆಗುವಂಥ ಕ್ಯಾರೆಕ್ಟರು. ಸೊ ಎಂಡ್ವರೆಗೂ ತುಂಬ ಚೆನ್ನಾಗಿ ಹೋಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ವಿನೋದ್ ಸರ್ ಇಸ್ ಪರ್ಫಾರ್ಮ್ ರಿಯಲಿ ವೆಲ್. ಪ್ರತಿಯೊಬ್ಬರು ಆರ್ಟಿಸ್ಟ್ಗಳೂ ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್ನ ಟು ದ ಕೋರ್ ಮಾಡಿದ್ದಾರೆ, 100% ಮಾಡಿದ್ದಾರೆ. ವಿಜುವಲ್ಸ್ಗಳು ನೋಡ್ತಾ ಇರ್ಬೇಕು ನಮ್ಗೆ ಅನಿಸುತ್ತೆ. ಅಂದರೆ ಮೋರ್ ದೆನ್ ಅ ಗ್ಯಾಂಗ್ಸ್ಟರ್ ಮೂವಿ, ಇಟ್ ಲುಕ್ಸ್ ಲೈಕ್ ಅ ಹ್ಯೂಮನ್ ಎಮೋಷನ್ ಸ್ಟೋರಿ ಅಂತ ನಂಗೆ ಅನ್ನಿಸ್ತಾ ಇದೆ. ವೆರಿ ಟ್ರೂ. ಬಿಕಾಸ್ ನಾವೇನೋ ಒಂದು ಮಾಡೋವಾಗ, ಒಂದಷ್ಟೇ ಹೆಸರುಗಳನ್ನ ಯೂಸ್ ಮಾಡೋವಾಗ ವಿ ಶುಡ್ ನಾಟ್ ಹರ್ಟ್ ಎನಿ ಒನ್ಸ್ ಫೀಲಿಂಗ್. ಆ್ಯಂಡ್ ಅದನ್ನು ತುಂಬ ಸ್ಟಡಿ ಮಾಡಿಬಿಟ್ಟು ಮಾಡಬೇಕು. ಇವಾಗ ನಂದು ಯಾರಾದರೂ ಒಂದು ಇಮಿಟೇಟ್ ಮಾಡ್ತಾಯಿದ್ದಾರೆ ಅಂದಾಗ ಈ ಥರ ಮಾಡ್ತೀನ ನಾನು ಅನ್ನಿಸ್ಬಾರ್ದು. ಇದೇ ಥರ ಮಾಡ್ತಾನೆ ಗುರು, ಪರವಾಗಿಲ್ಲ ಅಂತ ಅನ್ನಿಸ್ಬೇಕು. ಸೊ ಆ ರೀತಿ ತುಂಬ ರಿಸರ್ಚ್ ಮಾಡಿರುವಂಥ ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸು ಈ ಸಿನಿಮಾನೂ ಅದೇ ರೀತಿ ಇದೆ. ಎವ್ರಿಥಿಂಗ್ ಈಸ್ ಪ್ಲೇಸ್ಡ್ ಪರ್ಫೆಕ್ಟ್ಲಿ. ಸೊ ಎಲ್ಲ ದೊಡ್ಡ ಆ್ಯಕ್ಟರ್ಸು ಹ್ಯಾಸ್ ಬೀನ್ ಪುಟ್ ಇನ್ ಒನ್ ಬಾಸ್ಕೆಟ್. ಇಟ್ ಈಸ್ ಅ ಬ್ಯೂಟಿಫುಲ್ ಪ್ರೆಸೆಂಟೇಷನ್. ಇನ್ನು 2 ದಿನದಲ್ಲಿ ಬರ್ತಾ ಇದೆ. ದಯವಿಟ್ಟು ಥಿಯೇಟರ್ಸ್ ಬಂದು ನೋಡಿ. ವಿ ಆರ್ ಆಲ್ ಆ್ಯಕ್ಚುಲಿ ಲಿಟ್ರಲಿ ವೇಟಿಂಗ್ ಸರ್. ನಿಮ್ಗಳ ಮಾತುಗಳು ಕೇಳ್ತಾ ಇದ್ರೆ ಆ ಎಕ್ಸೈಟ್ಮೆಂಟ್ ಇನ್ನೂ ನಮಗೂ ಜಾಸ್ತಿ ಆಗ್ತಾ ಇದೆ. ಸೊ ವಿ ಆರ್ ಆಲ್ ವೇಟಿಂಗ್ ಫಾರ್ 26. ನಿಮಗೂ ತುಂಬ ಒಳ್ಳೆಯದಾಗಲಿ ಸರ್. ಈ ಒಂದು ಸಿನಿಮಾದ ಮುಖಾಂತರ ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳೇ ತಮಗೆ ಸಿಗೋಗಾಗಲಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಚಾನಲ್ಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿನಯ್ ಗೌಡ ಅವರ ಮಾತುಗಳು. ಸೊ ಬಲರಾಮನ ದಿನಗಳು ಇದೇ ತಿಂಗಳು, ಅಂದರೆ ನಾಳಿದ್ದು 26 ರಿಲೀಸ್ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋಣ.